ಮಾಡಿ. ಸರ್, ಈಗ ರಿಲೀಸ್ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲಾನ್, ಮತ್ತೆ ಇದು ಫಸ್ಟ್ ಪ್ರೆಸ್ ಮೀಟ್, ಇನ್ನ ಕೇವಲ ಒಂದು 12-13 ದಿನ ಮಾತ್ರ ರಿಲೀಸ್ಗೆ ಪ್ರಮೋಷನಲ್ ಪ್ಲಾನ್ ಹೇಗಿದೆ ಸರ್? ಸರ್, ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಟೋಟಲ್ ಇಂಡಿಯಾದಲ್ಲಿ ಒಂದು 6,000 6,500 ಸ್ಕ್ರೀನ್ಸ್ ನ ಡೇ 1 ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ. 6,500 7,000 ಆಗ್ಬಹುದು. ಎಂಟೈರ್ ಇಂಡಿಯಾದಲ್ಲಿ 7,000 ಸ್ಕ್ರೀನ್ ಅಂತ ಅಂದ್ಕೋಬಹುದು. ಮತ್ತೆ ಓವರ್ಸೀಸ್ ಅಲ್ಲಿ ಇನ್ನು ಸ್ಕ್ರೀನ್ ಲೆಕ್ಕ ಅದು ಕೌಂಟ್ ಬರಲ್ಲ, ಅದು ಶೋ ಲೆಕ್ಕ ಬರುತ್ತೆ. ಅರೌಂಡ್ 30 ಕಂಟ್ರಿಲಿ ರಿಲೀಸ್ ಮಾಡ್ತಾ ಇದೀವಿ. ಸೇಮ್ ಟೈಮ್ ಒಂದು ಹೊಸದಾಗಿ ಹೇಳ್ಬೇಕು ಅಂದ್ರೆ ಮೆಕ್ಸಿಕೋ ಅಂದ್ರೆ ಮೆಕ್ಸಿಕೋ ಅಂಡ್ ಕೊಲಂಬಿಯಾ ಅಂಡ್ ಸೌತ್ ಅಮೆರಿಕಾ ಅಲ್ಲೊಂದು ಈ ಸಲ ಚಾನ್ಸ್ ತಗೋಬೇಕು ಅಂತ ಮನ್ಸ್ ಮಾಡಿದೀವಿ. ಸ್ಪ್ಯಾನಿಷ್ ಅಲ್ಲಿ ಡಬ್ಬ ಆಗ್ತಾ ಇದೆ. ಇನ್ನೊಂದು 2-3 ಡೇಸ್ ಅಲ್ಲಿ ಸ್ಪ್ಯಾನಿಷ್ ಅಲ್ಲೂ ಕಂಪ್ಲೀಟ್ ಆದ್ರೆ ಸೌತ್ ಅಮೆರಿಕಾದಲ್ಲೂ ಈ ಸಲ ಫಸ್ಟ್ ಟೈಮ್ ಇನ್ ಇಂಡಿಯನ್ ಫಿಲಿಂ ಸ್ಪ್ಯಾನಿಷ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಹೊರಟಿದ್ವಿ. ಸೂಪರ್ ಸರ್. ಇಲ್ಲಿ ಮೊದಲನೇ ಕಾರ್ಯಕ್ರಮ ಆಯ್ತು, ನೆಕ್ಸ್ಟ್ ಬೇರೆ ಬೇರೆ ಸಿಟಿಗಳಿಗೆ ಹೋಗೋದು, ಅದಕ್ಕೆ ಸಂಬಂಧ 27th ಇಂದ ಸ್ಟಾರ್ಟ್ ಮಾಡ್ತಾರೆ. 26th ತುಂಬಾ ಟೈಟ್ ಶೆಡ್ಯೂಲ್ ಇದೆ. ಯಾಕಂದ್ರೆ ರಿಷಬೇ ಆಕ್ಟಿಂಗ್ ಮತ್ತೆ ಡೈರೆಕ್ಷನ್ ಆಗೋದ್ರಿಂದ ರಿಷಬ್ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ರಿಷಬ್ ಹೋಗ್ಬೇಕಾಗೋದ್ರಿಂದ 27th ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಕೊಚ್ಚಿ, ಸೆಕೆಂಡ್ ಹಾಫ್ ಚೆನ್ನೈ, 28th ಹೈದರಾಬಾದ್, 29th and 30th ನಾರ್ತ್ ಇಂಡಿಯಾ, ಈ ತರ ಪ್ಲಾನ್ ಮಾಡಿದೀವಿ. ರಿಷಬ್ ಸರ್, ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್, ನೀವು ಪ್ರಶ್ನೆ ಹ್ಯಾಂಡ್ ರೈಸ್ ಮಾಡಿದ್ರೆ ಒಂದು ಕನೆಕ್ಟ್ ಇರುತ್ತೆ ನೀವು ನೋಡಕ್ಕೆ. ರಿಷಬ್ ಸರ್, ರವಿ ETV ಇಂದ ಸರ್, ಕಾಂತಾರ ಎಲ್ಲರೂ ನೀವ್ ಹೇಳ್ದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಹೆಮ್ಮೆ ಪಡುವಂತ ಸಿನಿಮಾ. ಟ್ರೈಲರ್ ಗೊತ್ತಾಗತ್ತೆ. ಈ ಸಿನಿಮಾದ ಕತೆ ಮಾಡೋದಕ್ಕೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಯಾವ ಶತಮಾನದ ಕತೆ ಹೇಳ್ತಾ ಇದ್ದೀರಾ? ಜೊತೆಗೆ ಈ ಸಿನಿಮಾದಲ್ಲಿ ನೀವು ಕಳರಿಪಟ್ನ ಮಾಡಿದ್ರ? ನಿಮ್ಮ ಮೇಕಿಂಗ್ ಅಲ್ಲಿ ಗೊತ್ತಾಗತ್ತೆ. ಅದು ಸಿನಿಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ? ನಿಮ್ಮ ಪ್ರಿಪ್ರೇಷನ್ ಅಂದಾಗ ನೀವಾಗ್ಲೇ ಹೇಳಿದ್ರಿ ಒಂದ್ ಮಾತು, ಈಗಾಗ್ಲೇ ಸಾಕಷ್ಟು ಎಮೋಷನ್ ಆಗಿದ್ದೀರಾ, ನಾನು ನೈಟ್ಸ್ ಅಲ್ಲಿ ಹೋಗ್ಬಿಡ್ಬೇಕಾಗಿತ್ತು ಅಂತ. ಸೊ ನಿಮ್ಮ ಈ ಸಿನಿಮಾ ಬಗ್ಗೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಐ ಥಿಂಕ್ ನಾವು ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ ಇಂದಾನೇ ಇದ್ದಿದ್ರಿಂದ ಈ ಕಥೆಯ ಒಂದು ಸಾಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಉಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದಾನೆ. ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂತ ಕಥೆಗಳು, ನಾನು ಕೇಳಿದಂತ ಪಾಠದನದಲ್ಲಿ ಬರುವಂತ ಸ್ಟೋರಿಗಳಾಗ್ಬೋದು, ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು, ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಪುಸ್ತಕಗಳನ್ನಾಗ್ಬೋದು, ಈ ತರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು, ಅನಿ, ಗುರು 3 ಜನರು ಅವರಿಬ್ಬರನ್ನು ನಾನು ಮಂಗಳೂರಿಗೆ ಹೋದೆ. ಅಲ್ಲಿ ಕರೆದು ನಾವು ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು, ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂತಹ PhD ಮಾಡಿರುವಂತಹ ನಾವಲಿಸ್ಟ್ಗಳು, ಇಂಥವ್ರ ಜೊತೆಗೆಲ್ಲ ಚರ್ಚೆಗಳನ್ನ ಮಾಡಿ ರಿಸರ್ಚ್ ಮಾಡ್ತಾ 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 ಮೂಲ ಕಥೆಯನ್ನ ಯಾವತ್ತೂ ನಾನು ಯಾರ ಹತ್ರ ಬರ್ಬೇಕಾದ್ರೂ ಒಂದು ಮೇನ್ ಸ್ಟೋರಿ ಲೈನ್ ಇಟ್ಕೊಂಡು ನಾನು ನನ್ನ ರೈಟರ್ಸ್ ಹತ್ರ ಹೋಗ್ಬೇಕಾದ್ರೂ ಈ ಪ್ಲಾಟ್, ಈ ಕಥೆ ಮೇಲೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಅದನ್ನ. ಸೊ ಹೀಗೆ ಊರಲ್ಲಿ ನನಗೆ ಸುಮಾರಷ್ಟು ಜನ ವೈಸ್ ಚಾನ್ಸಲರ್ಸ್ ಗಳಾಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ಇವರೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡ್ಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗ್ತಾ ಬರವಣಿಗೆಯನ್ನ ನಾವು ಪ್ಯಾರಲ್ ಆಗಿ ಮಾಡ್ಕೊಂಡು ಹೋಗಿರುವಂತದ್ದು. ಅಂಡ್ ಅದು ಪರ್ಟಿಕ್ಯುಲರ್ ಕಳರಿಪಯಟ್ಟು ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಸೀನ್ಗೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಲ್ಲ. ಇಟ್ ಇಸ್ ಒನ್ ಆಫ್ ದ ವರ್ಕೌಟ್. ನಮ್ಮ ಕಳರಿಪಯಟ್ಟು ಅನ್ನುವಂಥದ್ದು ಗರಡಿ ಪೆಟ್ಟು ಅಂತ ನಮ್ಮಲ್ಲಿ ಕರೀತಾ ಇದ್ರು, ಕಲರಿಪಯಟ್ಟು ಅಂತ ಕರೀತಾರೆ ಅದನ್ನ. ವ್ಯಾಯಾಮದ ಒಂದು ಭಾಗ ಅದು. ಸೊ ಅದು ತುಂಬಾ ಏನ್ಶಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ, ಮತ್ತೆ ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಶೈಲಿಗೆ ಅದನ್ನ ಉಪಯೋಗಿಸಿರುವಂತಹ ಒಂದು ಕಲೆ ಆಗಿತ್ತದು. ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ. ಅದನ್ನ ಸಿನಿಮಾಗೆ ತುಂಬಾ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ, ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ತರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ರೆ ನಾನು ಬೇರೆ ಯಾವುದೇ ರೀಸನ್ಗೆ ಅಥವಾ ಪರ್ಟಿಕ್ಯುಲರ್ ಯಾವ್ದೋ ಸೀನ್ಗೋಸ್ಕರ ಮಾಡಿರೋಂಥದ್ದಲ್ಲ. ಅದೇ ತರದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟರ್ ಬಂದಾಗ ನಮ್ಗೆ ಇವ್ರ ಜೊತೆಗೆ ಇನ್ನೂ 4-5 ಜನ ಮಾಸ್ಟರ್ಗಳಿದ್ರು. ಬಲ್ಗೇರಿಯಾದಿಂದ ಒಬ್ರು ಜೂಜಿ ಅಂತ ಒಬ್ರು ಮಾಸ್ಟರ್ ಒಂದು ವರ್ಕ್ ಮಾಡಿದ್ದಾರೆ. ಅಂಡ್ ಮ್ಯಾಥ್ಯೂ ಅಂತ ಮಾಡಿದ್ದಾರೆ, ರಾಮ್ ಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ, ಮಿಥುನ್ ಅಂತ ಒಬ್ಬ ಹೊಸ ಮಾಸ್ಟರ್ ಕೂಡ ಒಂದು ಸೀಕ್ವೆನ್ಸ್ ಗಳನ್ನ ಮಾಡಿದ್ದಾರೆ. ಅರ್ಜುನ್ ಮಾಸ್ಟರ್ ಮೇಜರ್ ಎಲ್ಲ ಸೀಕ್ವೆನ್ಸ್ ಗಳನ್ನ ಮಾಡಿದ್ದಾರೆ. ಎಲ್ಲಾ ಸೀಕ್ವೆನ್ಸ್ ಗಳಿಗೂ ನಮ್ಗೆ ರಿಹರ್ಸಲ್ ಮಾಡ್ಕೊಂಡು ತುಂಬಾ ಹೆಲ್ಪ್ ಮಾಡ್ತಾ ಇರ್ತದೆ ಅಷ್ಟೇ. ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡಿದ್ರು ಇಮಿಡಿಯೇಟ್ಲಿ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಆ ಸೀಕ್ವೆನ್ಸ್ ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು.
ಸೊ ಆ ಕಾರಣಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡಿರುವಂತದ್ದು. ಶೆಟ್ರ ಇಲ್ಲಿ 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 ಹಾ. ಅಲ್ಲಿ right. ಶೆಟ್ರ, ನಿಮ್ಗೆ ಪ್ರಶ್ನೆ ಅಶೋಕ್. ಎಸ್, ಒಂದ್ ಸಿನಿಮಾ ಅಂದಾಗ ಅದನ್ನ ಸಂಪೂರ್ಣವಾಗಿ ಒಂದು ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗೋದು ಹೀರೋ. ಎಸ್, ಅಫ್ಕೋರ್ಸ್ ಫಸ್ಟ್ ಸಿನಿಮಾದ ರಿಸಲ್ಟ್ ಅಥವಾ ಸಿನಿಮಾ ಏನೇ ಬರ್ಲಿ ಅದ್ರ ಔಟ್ಪುಟ್ ಅಥವಾ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಹೀರೋಗೆ ಹೋಗುತ್ತೆ. ಅದು ಫೇಲ್ ಆಗ್ಲಿ ಸಕ್ಸಸ್ ಆಗ್ಲಿ, ಬಟ್ ಸ್ಟಿಲ್ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ದು. ನೀವು ಎರಡು ಕೆಲಸನು ಬಹುಶಃ ನಿಮ್ ಕರಿಯರ್ ನ ಆರಂಭದ ದಿನಗಳಿಂದ ಮಾಡ್ಕೊಂಡ್ ಬಂದಿದ್ದೀರಿ. ಇವತ್ತು ಪ್ಯಾನ್ ಇಂಡಿಯಾ ಅಫ್ಕೋರ್ಸ್ ಬಹಳ ದೊಡ್ಡ ಟ್ರೆಂಡ್. ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡ್ಬೇಕಾಗತ್ತೆ. ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತಾ, ಅಥವಾ ಏನ್ ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡು ಕೆಲಸವನ್ನ ಮಾಡುವಾಗ? ತುಂಬಾ ಯೋಚನೆ ಮಾಡಿದ್ರೆ ಈ ತರ ಸಿನಿಮಾ ಮಾಡಕ್ಕೆ ಆಗಲ್ಲ. ಸೊ ಜಾಸ್ತಿ ಯೋಚನೆ ಮಾಡಬಾರದು. ಯಾವತ್ತು ಈ ತರದ ಸಿನಿಮಾ ಅಥವಾ ಈ ತರದ ಸ್ಕೇಲ್ ಅನ್ನ ನಾವು ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು, ಕಥೆಯ ವಿಚಾರದಲ್ಲಿ ಆಗ್ಬೋದು, ಎಲ್ಲವೂ ಪ್ರೊಡಕ್ಷನ್ ಡಿಸೈನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಮಾಡಕ್ ಹೊರಟಾಗ ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗ್ಲೂ ಹೇಳ್ದಾಗೆ ನನ್ನ ರೈಟರ್ಸ್ ಗಳಾಗ್ಬೋದು, ಸ್ಪೆಷಲಿ ಡಿಒಪಿ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ತುಂಬಾ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ, ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದ. ಅವನು ನಾನು ರಿಕ್ಕಿ ಮಾಡ್ಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ. ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಸೊ ನಾನು ಕಿರಿಕ್ಪಾಟಿ ಮಾಡ್ಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾನು ಯಾವಾಗ ಬೆಲ್ಬೋಟ ಮಾಡ್ತಾ ಇದ್ದೆ ಅವಾಗ ಅವನ್ನ ಡಿಒಪಿ ಆಗಿ ನಾವು ತಗೊಂಡ್ಬಂದ್ವಿ. ಅವ್ನು ಒಂದ್ ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆನೆ. ಸೊ ಅಲ್ಲಿಂದ ಒಂದು ರ್ಯಾಪೋ ಇದೆ, ನಮ್ಗೆ ಒಂದು ಜರ್ನಿ ಇದೆ ಇಬ್ರಿಗೂನು. ಸೊ ನಾನು ಯಾವತ್ತು ನನಗೆ ಲಿಟರಲಿ ನನಗೆ ಒಂದು ತಮ್ಮ ಅನ್ನೋದ್ರ ಒಂದು ಟ್ರೀಟ್ಮೆಂಟ್, ಬಿಕಾಸ್ ಅವನು ತುಂಬಾ ಸ್ಮಾರ್ಟ್, ಟೆಕ್ನಿಕಲಿ ಸೌಂಡ್. ಮತ್ತೆ ನಾನೊಂದು ವಿಷಯವನ್ನ ಹೇಳಿದ್ರೆ, ನಾವು ಆಸ್ ಅ ರೈಟರ್ಸ್ ಎಲ್ಲ ಸೇರಿ ಇಲ್ಲಿ ಬಂದಿದೀವಿ ಅಂತಂದ್ರೆ ಆ ದೈವಶಕ್ತಿ ಏನೋ ನಮ್ಮ ಹಿಂದೆ ಇತ್ತು, ನಮ್ಗೇನೋ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು, ನಮ್ಮನ್ನ ಪುಷ್ ಮಾಡ್ಕೊಂಡು, ನಮ್ಮನ್ನ ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದೆ ಅನ್ನೋ ಫೀಲಿಂಗ್ ಅಲ್ಲೇ ಬಂದ್ವಿ ನಾವು. ಈಗ ಕಾಂತಾರ ಬಂದಾಗ ಶೆಟ್ರ ಇಲ್ಲಿ ಕಾಂತಾರ ಬಂದಾಗ ಅಷ್ಟು ದೊಡ್ಡ ನಿರೀಕ್ಷೆ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿಲ್ಲ. ಇವತ್ತು ಕಾಂತಾರ ಅಧ್ಯಾಯ 1 ಮಾಡ್ಬೇಕಾದ್ರೆ ಆ ನಿರೀಕ್ಷೆಯನ್ನ ಮೀರಿ ಮತ್ತೆ ಒಂದು ದೊಡ್ಡ ಹಿಟ್ ಕೊಡಬೇಕು ಅನ್ನೋ ಜವಾಬ್ದಾರಿ ನಿಮ್ಮಲ್ಲಿದೆ. ಅದ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ? ಮಂಜಾಳ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇಂದ ನೋಡ್ತಾ ಇದ್ದೀರ. ಅವತ್ತಿಂದ ಹೇಳಿದ್ದು 2 ವಿಷಯ, ನಾನು ಎಕ್ಸೈಟ್ಮೆಂಟ್ ಎಕ್ಸ್ಪೆಕ್ಟೇಷನ್ ಎರಡೂ ಇರಲ್ಲ ನನಗೆ. ನನ್ನ ಕೆಲಸ ಕಂಟೆಂಟ್, ಒಂದು ಡೇಟ್ ಕೊಡ್ತಾರೆ ಪ್ರೊಡ್ಯೂಸರ್, ಆ ಡೇಟಿಗೆ ನಾವಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನನ್ನ ಇಡೀ ತಂಡ ಇವತ್ತು 38 hours 48 hours ನಿದ್ದೆ ಬಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅದು ಮುಗಿದ ಮೇಲೆ ನಮ್ದು ಯಾರ್ದು ಅಲ್ವೇ ಇಲ್ಲ ಸಿನಿಮಾ, ಕಂಪ್ಲೀಟ್ಲಿ ಜನರದ್ದು. ಅವ್ರು ಹೇಗೆ ತಗೊಳ್ತಾರೆ ಅನ್ನೋದನ್ನೇ ನಾವು ಕಾಯ್ತಾ ಇರ್ತೀವಿ ಅಷ್ಟೇ. ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನೇ ಕಾಯ್ತಾ ಇರ್ತೀವಿ ನಾವು. ಆ ವಿಷಯದಲ್ಲಿ ಒಂದು ಕಾತುರತೆ ಇರುತ್ತೆ ನಮ್ಗೆ, ಯಾವ ತರದಲ್ಲಿ